ಸಂಸ್ಥೆಗಳಲ್ಲಿ ಓದಿದಂತ ಅಲ್ಯೂಮ್ನೈ ಹಳೆ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸಿಇಒಗಳಾಗಿದ್ದಾರೆ. ಅವ್ರು ಕೂಡ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ. ನೆಕ್ಸ್ಟ್ ಅವರನ್ನು ಕೂಡ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸಭೆಯಲ್ಲಿ ಅವರ ಐಡಿಯಾಸ್ನ, ಆಮೇಲೆ ಅವ್ರು ಕೂಡ ಅವ್ರ ಪೇರೆಂಟ್ ಕಂಪನಿ ಇನ್ವೆಸ್ಟರ್ಸ್ ನಲ್ಲಿ ಮಾತಾಡಿಕೊಂಡು ದಾವಣಗೆರೆಯಲ್ಲಿರುವಂತಹ ಪೊಟೆನ್ಶಿಯಲ್ ಅವ್ರು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ. ಈಗಾಗಲೇ KSRTC ಕಾಂಪ್ಲೆಕ್ಸ್ ಮತ್ತೆ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಸೊ ಅಲ್ಲಿ ಕಂಪನೀಸ್ ಏನ್ ರಿಕ್ವೈರ್ಮೆಂಟ್ ಇದೆ, ಅವರ ಒಂದು ಹೈ ಸ್ಪೀಡ್ ನೆಟ್ವರ್ಕ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ ಟರ್ಮ್ಸ್ ಆಫ್ ಟೇಬಲ್ಸ್ ಅಂಡ್ ಅದರ್ ಥಿಂಗ್ಸ್, ಅದನ್ನು ಕೂಡ KDMನವರು ಮತ್ತು STPIನವರು ಅದು ಕೂಡ ಪ್ರೊವೈಡ್ ಮಾಡ್ತೀರಿ ಎಂದಿದ್ದಾರೆ. ಸೊ ಸದ್ಯದಲ್ಲಿ 20 to 25 ಕಂಪನಿಗಳು ಇವತ್ತು ಬಂದು ಆಫ್ಲೈನ್ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ. ಈಗ ಹೇಳ್ದಂಗೆ ಸಂಜೀವ್ ಅವರು, ನೀವೆಲ್ಲರೂ ದಾವಣಗೆರೆ ಬಗ್ಗೆ, ನಾವೇನು ಜರ್ಮನ್ ಮಾದರಿಯ ಸರ್ಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ನ ಧೂಳು ಮುಕ್ತ ನಗರ ಇರ್ಬೋದು, ಮತ್ತೆ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಇದೆ ಸಿಟಿ ಕ್ಲೀನ್ಲಿನೆಸ್ ನಲ್ಲಿ, ಅದೇ ರೀತಿ ನ್ಯಾಷನಲ್ ರ್ಯಾಂಕಿಂಗ್ ಕೂಡ ಇದೆ. ಸೊ ಈ ರೀತಿಯ ದಾವಣಗೆರೆಯಲ್ಲಿರುವಂತಹ ಪೊಟೆನ್ಶಿಯಲ್ ನ ಎಲ್ಲಾ ರೀತಿಯಲ್ಲಿ ನೀವು ಕೂಡ ಅದನ್ನ ಹೈಲೈಟ್ ಮಾಡಿದ್ರೆ, ಇನ್ನ ಹೂಡಿಕೆದಾರರು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಅದನ್ನ ಹೈಲೈಟ್ ಮಾಡಿದ್ರೆ ದ ಪಾಸಿಟಿವ್ನೆಸ್ ಅಂಡ್ ಕಂಪನೀಸ್ ಕೂಡ ಒಲವು ತೋರಿಸ್ತಾರೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ.